ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 95ನೇ ದಿನ 95 ಎಪಿಸೋಡ್ ಅಲ್ಲಿ ಏನಾಯ್ತು, ಯಾರ ಆಟ ಚೆನ್ನಾಗಿತ್ತು, ಮುಖ್ಯವಾಗಿ ಫ್ಯಾಮಿಲಿ ಕುಟುಂಬದವರು ಬಂದಿದ್ದಿರ್ತಾನೆ. ಕುಟುಂಬ ಸದಸ್ಯರು ಯಾರಿಗೆ ಒಳ್ಳೆ ಹಿಂಟ್ ಕೊಟ್ರು, ಆಟ ಹೀಗಿದೆ, ಈಗ ಆಡ್ಬೇಕು, ಈಗ ಆಡಬಾರ್ದು, ಇವ್ರ ಜೊತೆಗೆ ಇರಬೇಕು, ಇವ್ರ ಜೊತೆಗೆ ಇರಬಾರ್ದು, ಮತ್ತೆ ಅದು ಕಂಟೆಸ್ಟೆಂಟ್ಗಳು ಯಾವ ರೀತಿ ತಗೊಂಡ್ರು, ಮುಖ್ಯವಾಗಿ ಎಪಿಸೋಡ್ ಅಂತ ಬಂದಾಗ ನೋಡೇ ಇರ್ತೀರ. ನನಗೆ ಪರ್ಸನಲಿ ಅನ್ಸಿದ್ದು, ಮೊದಲ ದಿನದ ಒಂದು ಭವ್ಯಗೌಡ ಫ್ಯಾಮಿಲಿ ಆಗಿರ್ಬೋದು, ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿ ಆಗಿರ್ಬೋದು, ರಜತ್ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರಿಗಿಂತ ಇವತ್ತಿನ 95 ಎಪಿಸೋಡ್ ಅಲ್ಲಿ ಏನಾಯ್ತು, ಮೋಕ್ಷಿತ್ ಅವ್ರ ಫ್ಯಾಮಿಲಿ, ಮಂಜಣ್ಣ ಫ್ಯಾಮಿಲಿ, ಗೌತಮಿ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಬಂದಾಗ ಇವರ ಕಂಟೆಸ್ಟೆಂಟ್ ಗಳಿಗೆ, ಈ 3 ಕಂಟೆಸ್ಟೆಂಟ್ ಗಳಿಗೆ ಆಟ ಯಾವ ರೀತಿ ಆಡ್ಬೇಕು, ಎಲ್ಲಿ ತಪ್ಪು ಮಾಡ್ತಾ ಇದಾರ, ಯಾವ ರೀತಿ ಇರಬೇಕು, ಯಾರ ಜೊತೆ ಇರಬಾರ್ದು, ಆಟ ಹೇಗ್ ಫೇಸ್ ಮಾಡ್ಬೇಕಂತ ಅವ್ರಿಗಿಂತ ಈ ಮೂವರು ತುಂಬಾನೇ ಚೆನ್ನಾಗಿ ಹಿಂಟ್ ಕೊಟ್ರು ಅನ್ಸುತ್ತೆ. ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲೂ ಒಂದು ಅದಾದ್ಮೇಲೆ ಗೌತಮಿ ಅವ್ರ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಮೋಕ್ಷಿತ್ ಅವ್ರ ಅಮ್ಮ ಆಗಿರ್ಬೋದು, ಮಂಜಣ್ಣ ಅವ್ರ ಅಕ್ಕ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಆಟ ಈ ರೀತಿ ಇರ್ಲಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಎಪಿಸೋಡ್ ನಾವು ನೋಡೇ ಇರ್ತೀವಿ. ಆದ್ರೆ ಭವ್ಯಗೌಡ ಅವ್ರ ಫ್ಯಾಮಿಲಿ, ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿ, ಅದ್ ರಜತ್ ಅವ್ರ ಫ್ಯಾಮಿಲಿ ಕಂಪೇರ್ ಟು ಈ 3 ಜನ ತುಂಬಾ ಚೆನ್ನಾಗಿ ಹೇಳಿದ್ರು ಅಂತ ಅನಿಸ್ತು. ಇನ್ನ ಈ ಎಪಿಸೋಡ್ ಅಲ್ಲಿ ಏನಾಯ್ತು, ಯಾರ್ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಜನಕ್ಕೆ ಇಲ್ಲಿ ಮುಖ್ಯವಾಗಿ ಯಾರು ಇಷ್ಟ ಆದ್ರಂತ ತುಂಬಾ ಮಾತಾಡೋಣ. ಮುಖ್ಯವಾಗಿ ಮೋಕ್ಷಿತ್ ಅವರ ಫ್ಯಾಮಿಲಿ ಬರುತ್ತೆ. ಈ ಫ್ಯಾಮಿಲಿಯಲ್ಲಿ ಮುಖ್ಯವಾಗಿ ತುಂಬಾ ಜನ ಎಲ್ಲ ಹೇಳ್ತಾ ಇದಾರೆ ಏನಂತ, ಸಿಂಪತಿ ವರ್ಕೌಟ್ ಆಯ್ತು ಅಂತ. ಆಗ್ಲಿ ಬಿಡುಗರು, ಅಂತವ್ರು ಮನೆಯಲ್ಲಿದ್ರೆ ಅವ್ರನ್ನ ಮೇಂಟೈನ್ ಮಾಡೋದು, ಅವ್ರನ್ನ ಸಾಕೋದು ಅಂತ ಎಷ್ಟು ಕಷ್ಟ ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸುಮ್ನೆ ಬಾಯಿಗೆ ಬಂದಲ್ಲಿ ಏನೋ ಮಾತಾಡ್ತಾರೆ, ಅದು ಇಷ್ಟ ಆಗ್ಲಿ ಅನ್ಸುತ್ತೆ. ಯಾಕಂದ್ರೆ ಆ ತಮ್ಮ ಆಗಿರ್ಬೋದು, ಅಕ್ಕ ಮೋಕ್ಷಿತ್ ಅವರ ಮನಸ್ಸು ಮಾಣಿಕ್ಯ ಅಂತ ಹೇಳ್ಬೋದು. ಯಾಕಂದ್ರೆ ತಮ್ಮನಿಂದ ದೂರ ಆಗ್ತಾರೆ ಅಂತ ರೀಸೆಂಟ್ ಆಗಿ ಹೇಳ್ಕೊಂಡಿದ್ರು. ಬಸ್ ಅಷ್ಟರಲ್ಲಿ ಅವ್ರ ತಮ್ಮ ಬಂದಾಗ, ಆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಅವ್ರ ಎಮೋಷನ್ ಆಗ್ಲಿ, ಅವ್ರ ಎಕ್ಸ್ಪ್ರೆಷನ್ ಆಗ್ಲಿ ಅಲ್ಲಿ ಎಲ್ಲೂ ನಾಟಕವಾಗಿ ಕಾಣಲಿಲ್ಲ. ಕೆಲವರು ಇದನ್ನು ನಾಟಕವಾಗಿ ಅಂತಾರಂದ್ರೆ ಅದು ಅವರ ಮನಸ್ಥಿತಿ, ಯಾರು ಏನು ಮಾಡಕ್ ಆಗಲ್ಲ, ಅವ್ರು ಬದಲಾಯಿಸಕ್ಕೂ ಆಗಲ್ಲ. ಖಂಡಿತವಾಗ್ಲೂ ತುಂಬಾ ಎಮೋಷನ್ ಅಂದ್ರೆ ತುಂಬಾ ಎಮೋಷನ್ ಆಗಿತ್ತು. ಅವ್ರ ತಮ್ಮ ಸ್ಥಿತಿ ನೋಡಿ ತುಂಬಾ ಜನಕ್ಕೆ ಕನ್ಸರ್ನ್ ಅಂತ ಉಂಟಾಗಿದೆ. ಸಿಂಪತಿ ವರ್ಕೌಟ್ ಆಗಿದೆ. ಆಗ್ಲಿ ಎಲ್ಲರೂ ಸಿಂಪತಿಗೋಸ್ಕರ, ಅಲ್ಲಿ ಕುಟುಂಬದವ್ರು ಬಂದವರೆಲ್ಲರೂ ಸಿಂಪತಿಗೋಸ್ಕರ ಎಲ್ಲ ಮಾಡ್ತಾರೆ. ಹಂಗಂತ ಮೋಕ್ಷಿತ ಒಂದೇ ಸಿಂಪತಿ ಅಂದ್ರೆ ಹೇಗೆ ಹೇಳಿ. ಇನ್ನು ಕೆಲವರೆಲ್ಲ ತ್ರಿವಿಕ್ರಮ್ ಅವ್ರ ತಾಯಿ ಬಗ್ಗೆ ಎಲ್ಲ ಇದು ಕಮೆಂಟ್ಸ್ ಮಾಡ್ತಾ ಇದ್ರು. ಇಲ್ಲಿ ಏನಾಗುತ್ತಂದ್ರೆ ಫ್ಯಾನ್ಸ್ ವಾರ ಅಂತ ಮಾಡಿದಾಗ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಮಾತಾಡ್ತಿದ್ದಾರೆ. ಬಟ್ ನಿಮ್ಮ ಜೆನ್ಯೂನ್ ರಿವ್ಯೂ ಏನಂತ ನೀವು ಕಮೆಂಟ್ ಮಾಡಿ. ಇನ್ನೊಂದು ಮುಖ್ಯವಾಗಿ ನಮ್ಮ ಇವ್ರ ಫ್ಯಾಮಿಲಿ ಬರ್ತಾರೆ, ಅದಾದ್ಮೇಲೆ ಮಂಜಣ್ಣ ಫ್ಯಾಮಿಲಿ ಬರ್ತಾರೆ. ಮಂಜಣ್ಣ ಫ್ಯಾಮಿಲಿ ಬಂದಾಗ ತುಂಬಾನೇ ಖುಷಿ ಆಯ್ತು ಅವ್ರ ಅಪ್ಪ ನೋಡಿ. ಏನಕ್ಕಂದ್ರೆ ಪಕ್ಕ ಹಳ್ಳಿ ಸ್ಟೈಲ್ ಅಲ್ಲಿ ಲುಂಗಿ ಶರ್ಟ್ ಹಾಕೊಂಡು ಬಂದಿದ್ದಾರೆ. ಪಕ್ಕ ಹಳ್ಳಿ ಸ್ಟೈಲ್ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಎಲ್ಲರನ್ನು ಮಾತಾಡ್ಸಿರು. ಅವರ ಒಂದು ಗುಣ ಆಗಿರ್ಬೋದು, ಅವ್ರ ವ್ಯಕ್ತಿತ್ವ ಆಗಿರ್ಬೋದು. ಕಂಪೇರ್ ಟು ಮಂಜಣ್ಣ, ರಜತ್ ಅವ್ರು ಕಾಮಿಡಿ ಮಾಡ್ತಾರೆ, ಅಂಕಲ್ ನೀವೇ ಚೆನ್ನಾಗಿದ್ದೀರಾ ಮಂಜಣ್ಣಗಿಂತ ಅಂತ ಹೇಳಿ. ಅದು ನಿಜ ಕೂಡ ಅನ್ಸುತ್ತೆ, ತುಂಬಾ ಚೆನ್ನಾಗಿದ್ದಾರೆ. ಇನ್ನು ಎಂಗೇಜ್ ಅನ್ಸುತ್ತೆ ಅವ್ರದ್ದು. ಅವ್ರ ಫ್ಯಾಮಿಲಿ ಬಂದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರ ಅಕ್ಕನ ಮಗಳು ಬರ್ತಾರೆ. ಈ ಟೈಮ್ ಅಲ್ಲಿ ನಮ್ಮ ಮಂಜಣ್ಣ ಅವರಿಗೆ ಒಂದು ಬಿಗ್ ಬಾಸ್ ಕಡೆಯಿಂದ ಗ್ರೇ ಏರಿಯಾ ಹುಡುಕಿ ಅಂತ ಹೇಳಿ ಒಂದು ಪಾರ್ಸಲ್ ಬಾಕ್ಸ್ ಕಳ್ಸಿರ್ತಾರೆ. ಆ ಬಾಕ್ಸ್ ಅಲ್ಲಿ ಇಬ್ರು ಇರ್ತಾರೆ, ಅವ್ರ ಅಕ್ಕ ಮತ್ತು ಅಕ್ಕನ ಮಗಳು ಇರ್ತಾರೆ. ಈ ಟೈಮ್ ಅಲ್ಲಿ ಮಂಜಣ್ಣಗೆ ಸ್ವಲ್ಪ ಆದ್ರೂ ತಲೆ ಇಲ್ಲ ಅನ್ಸುತ್ತೆ ಗುರು. ಇಷ್ಟು ದಿನ ಎಲ್ಲ ಹೇಳಿ ಸಾಕಾಯ್ತು, ಮತ್ತೆ ಅದನ್ನೇ ಮಾಡ್ತಾರೆ. ಬಿಗ್ ಬಾಸ್ ಮಂಜಣ್ಣಗೆ ಒಂದು ಟಾಸ್ಕ್ ಕೊಡ್ತಾರೆ, ಈ 2 ಬಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬಾಕ್ಸ್ ಓಪನ್ ಮಾಡ ಅಂತ ಹೇಳಿದಾಗ ಹೋಗಿ ಗೌತಮ್ ಹತ್ರ ಹಿಂಗ್ ಬೆಳ್ಳಿಡ್ತಾರೆ. ಎಂತ ಸಾವಾಸ ಮರಯ ಅನಿಸ್ತಾ ಇತ್ತು. ಮತ್ತೆ ಬಿಗ್ ಬಾಸ್ ಅವರ ಕೋಪ ಕೊಂಡ್ಕೊಂತಾರೆ, ಮಂಜು ಇದು ಕೇವಲ ನಿಮ್ಮ ನಿರ್ಧಾರ ಆಗಿರ್ಬೇಕಂತ. ಆ ಟೈಮಲ್ಲಿ ಹೋಗಿ ಅದೊಂದು ಓಪನ್ ಮಾಡ್ತಾರೆ. ಈ ವಯ್ಯ ಯಾಕೆ ಈ ರೀತಿ ಆಡ್ತಾರೋ ಏನೋ, ಅವರು ಸಂಬಂಧ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಏನು ಅರ್ಥನೇ ಆಗ್ತಿಲ್ಲ. ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ವಿವಚನೆಗೆ ಬಿಟ್ಟಿದ್ದು. ಏನಾದ್ರು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಎಲ್ಲೋ ಆಟ ಟಾರ್ಗೆಟ್ ಇದಾಗ್ತಾ ಇದೆ. ಬಟ್ ಇದ್ರ ಬಗ್ಗೆನೆ ಮಂಜು ಅವ್ರ ಅಕ್ಕ ಹೇಳ್ತಾರೆ, ಅವ್ರ ಜೊತೆಗೆ ಇರಲೇಬಾರ್ದು ನೀನು ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಇರಬಾರ್ದು ಅಂದ್ರೆ ಅವ್ರ ಜೊತೆಗೆ ಇರಲೇಬಾರ್ದು. ಸಿಂಗಲ್ ಆಗಿ ಆಟ ಆಡು, ನೀ ಎಂಟರ್ಟೈನ್ಮೆಂಟ್ ಮಾಡು, ಕಾಮಿಡಿ ಮಾಡು, ನಿನ್ನ ಒಂದು ಟ್ಯಾಲೆಂಟ್ ಎಲ್ಲ ತೋರ್ಸು. ಇನ್ನು ನಿನ್ ಟ್ಯಾಲೆಂಟ್ ಎಲ್ಲ ತೋರ್ಸಿಲ್ಲ, ನಿನ್ ಟ್ಯಾಲೆಂಟ್ ತೋರ್ಸು ಅಂತೇಳಿ ಕ್ಲಿಯರ್ ಕಟ್ ಕೊಟ್ಟಾಗ ಹೇಳ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಇನ್ಮೇಲೆ ನಾನು ಗೌತಮಿ ಜೊತೆಗೆ ಇರಬಾರ್ದಂತ. ಬಟ್ ಇವ್ರು ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇಲ್ಲ, ಅದನ್ನೇ ಮೇಂಟೈನ್ ಮಾಡ್ತಾ ಅನ್ಸುತ್ತೆ. ಏನ್ ಹೇಳ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮಂಜಣ್ಣ 4-5 ವಾರಗಳಿಂದ ಇದನ್ನೇ ಹೇಳ್ತಾರೆ. ಪಂಚಾಯತಿಯಲ್ಲಿ ಇದೇ ಆಗುತ್ತೆ, ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡ್ರೆ ಅದೇ ಹೇಳ್ತಾರೆ. ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಹೇಳ್ತಾರೆ. ಗೌತಮಿ ಕೂಡ ತುಂಬಾ ಸಲ ಹೇಳಿದ್ದಾರೆ. ಇಲ್ಲಿ ಗೌತಮಿ ಅವ್ರ ತಪ್ಪಂತ ಎಲ್ಲೂ ಹೇಳಕ್ ಆಗಲ್ಲ. ಗೌತಮಿ ಅವ್ರು ತುಂಬಾ ಸಲ ಹೇಳಿದ್ದಾರೆ. ಯಾಕೆ ಅಂದ್ರೆ ಇದು ಬೇಡ ಅಂತ ತುಂಬಾ ಸಲ ಹೇಳಿದ್ದಾರೆ. ಆದ್ರೂ ಇವಯ್ಯ ಬಿಡೋ ಚಾನ್ಸಸ್ ಇಲ್ಲ ಆ ಫ್ರೆಂಡ್ಶಿಪ್ ನ. ಇನ್ನು ಅದಾದ್ಮೇಲೆ ನಮ್ಮ ಗೌತಮ್ ಅವ್ರ ಫ್ಯಾಮಿಲಿ ಬರ್ತಾರೆ. ಹಸ್ಬೆಂಡ್ ಅವರು ಇಸ್ ಅ ಕ್ಯೂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್
ಹಸ್ಬೆಂಡ್ ಅಂತ ಹೇಳ್ಬೋದು, ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ವ್ಯಕ್ತಿ ಅಲ್ಲಿ ಬಂದಾಗ ಅವ್ರ ವರ್ತನೆ ಆಗಿರ್ಬೋದು, ಅವ್ರ ವ್ಯಕ್ತಿತ್ವ ಆಗಿರ್ಬೋದು, ಅವ್ರು ನಡ್ಕೊಂಡೋ ರೀತಿ ಆಗಿರ್ಬೋದು, ಗೌತಮಿ ಅವರಿಗೆ ಕೊಟ್ಟ ಸಜೆಷನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು. ಅದೃಷ್ಟ ಮಾಡಿದ್ರೆ ಅನ್ಸುತ್ತೆ ಗೌತಮಿ ಅವ್ರು ನಿಜವಾಗ್ಲು. ಅವ್ರಿಗೋಸ್ಕರ ಗಿಫ್ಟ್ ಎಲ್ಲ ತಂದಿರ್ತಾರೆ, ಕಾಲಿಗೆ ಚೈನು, ಕೊಳ್ಳಿಗೆ ಚೈನು ಎಲ್ಲ ಗಿಫ್ಟ್ ಎಲ್ಲ ತಂದಿರ್ತಾರೆ. ವೆಡ್ಡಿಂಗ್ ಆನಿವರ್ಸರಿ ಇಟ್ಸ್ ಎ ಮೆಮೊರಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ತುಂಬಾ ಬರ್ತ್ಡೇಸ್ ಬರ್ತವೆ, ಬಟ್ ವೆಡ್ಡಿಂಗ್ ಆನಿವರ್ಸರಿ ಬರೋದು ತುಂಬಾ ಅಪರೂಪ. ಅದರಲ್ಲೂ ಫ್ಯಾಮಿಲಿ ಬಂದಾಗ ಇವ್ರು ಬಂದು ಬಿಗ್ ಬಾಸ್ ಮನೇಲಿ ಸೆಲೆಬ್ರೇಷನ್ಸ್ ಮಾಡ್ಕೊಂತಾರೆ ಅಂದ್ರೆ ತುಂಬಾ ಹೈಲೈಟ್, ತುಂಬಾ ಒಳ್ಳೆ ವಿಷಯ ಕೂಡ. ಅದು ಎಲ್ಲರಿಗೂ ಸಿಗಲ್ಲ, ಅದು ನಮ್ಮ ಗೌತಮಿ ಸಿಕ್ಕಿದೆ. ಆ ಗೌತಮಿ ಮತ್ತು ಅಭಿಷೇಕ್ ಅವರಿಗೆ ತುಂಬಾ ಚೆನ್ನಾಗಿತ್ತು ಆ ರೀತಿ ಆಚರಣೆ ಮಾಡಿದ್ದು. ಬಟ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಖಂಡಿತವಾಗ್ಲೂ ನೀನು ಸಿಂಗಲ್ ಆಗಿ ಆಟ ಆಡು, ಸತ್ಯ ಒಂದೇ ದಿನ ಗೆದ್ದೇ ಗೆಲ್ಲುತ್ತೆ, ಸತ್ಯ ಆಡ್ಲೇಬೇಕು, ಸತ್ಯ ಗೆಲ್ಲೇಬೇಕು. ನೀನ್ ಯಾವ ರೀತಿ ಇದೆ ಅದೇ ರೀತಿ ಇರೋ, ಇನ್ನೊಂದು ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಗೇಮ್ ಆಡು, ಬೇರೆ ಜೊತೆಗೆ ಇರೋದ ಕಡಿಮೆ ಮಾಡು ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಬಟ್ ನಮಗೆ ತೋರಿಸಿರೋ ಸ್ವಲ್ಪನೇ, ಅಲ್ಲಿನೂ ಮನೆ ಒಳಗೆ ತುಂಬಾನೇ ಆಗಿರುತ್ತೆ. ನೀವು ಎಪಿಸೋಡ್ ನೋಡಿದಾಗ ನೋಡ್ತಿರ್ಬೋದು, ಮಂಜಣ್ಣ ಗೌತಮಿ ಹತ್ರ ಮಾತಾಡ್ತಾರೆ, ನಿಮ್ ಜೊತೆಗೆ ಇರಬಾರ್ದಂತೆ, ನಿಮ್ಮ ನಾಮಿನೇಟ್ ಮಾಡ್ಬೇಕಂತೆ, ನಿಮ್ ಕಪ್ಪಿಗೆ ಕಾಪಿ ಎಸ್ದಾಗ ಅದು ಮಾಡ್ಬೇಕಂತೆ, ಅಂತೆ ಕಂತೆ ಅಂತಲ್ಲ, ಅದು ಮಾಡ್ಬೇಕು. ಅದು ಮಾಡ್ದಾಗ್ಲೇನೆ ಅವರ ಒಳಗ ಮನ್ಸಾಗ ಏನಿರೋದು ಅಂತ ಗೊತ್ತಾಗುತ್ತೆ, ನಿಮ್ಮ ಆಟನ ಯಾವ ರೀತಿ ಅಂತ ಅರ್ಥ ಆಗುತ್ತೆ. ಎಷ್ಟು ಸಲ ಗೌತಮಿ ಅವರು ನಿಮ್ಗೆ ಒಂದು ಫೋಟೋ ಹೊಡೆದಿದ್ದಾರೆ, ಮಕ್ಕಕ್ಕೆಲ್ಲ ಕಾಪಿ ಹಚ್ಚಿದ್ದಾರೆ, ಫೋಟೋ ಸುಟ್ಟಿದ್ದಾರೆ, ಎಷ್ಟೆಲ್ಲ ಮಂಜಣ್ಣ ದೂರ ಆಗೋ ಅಂತೆಲ್ಲ ಹೇಳ್ದಾಗೆಲ್ಲ ನೀವು ಹತ್ರ ಆಗ್ತಾ ಇದ್ರ. ಆಟ ಅಂತೂ ಸಿಕ್ಕಾಪಟ್ಟೆ ಡೌನ್ ಆಗ್ಬಿಟ್ಟಿದೆ, ಏನೇನು ಇಲ್ಲ. ನಿಮ್ಮ ಪ್ಲೇಸ್ ರಜತ್ ಅವ್ರು ಎಲ್ಲೋ ಆಕ್ಯುಪೈ ಮಾಡ್ತಾ ಇದಾರೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ರಜತ್ ಅವರು ಮಂಜಣ್ಣ ಅವ್ರ ಸ್ಥಾನನ ತುಂಬ್ತಾ ಇದಾರೆ. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆಟ ಆಗಿರ್ಬೋದು, ಏನೋ ಮಾತಾಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಎಲ್ಲಾ ವಿಷಯಗಳು ಮಂಜಣ್ಣ ಸ್ಥಾನ ತುಂಬ ರಜತ್ ಅವರ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಇದೇ ಮಾತು ಕೂಡ ರಜತ್ ಅವರ ಮಿಸಸ್ ರಜತ್ ಅವ್ರಿಗೆ ಹೇಳ್ತಾರೆ, ನೀವು ಟಾಪ್ 3 ಬಂದೇ ಬರ್ತೀರಾ ಅಂತ. ನನಗೆಲ್ಲ ಡೌಟ್ ಅವರು ಟಾಪ್ 3 ತರಲ್ಲ ಅನ್ಸುತ್ತೆ, ಕರ್ಕೊಂಡ್ ಬರಲ್ಲ ಅನ್ಸುತ್ತೆ ರಜತ್ ಅವ್ರನ್ನ. ಇನ್ನು ಅದಾದ್ಮೇಲೆ ಒಂದು ಟಾಸ್ಕ್ ಕೊಡ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕ್, ನಮ್ಮ ಭವ್ಯ ಅವರ ಫ್ಯಾಮಿಲಿಯಿಂದ, ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿಯಿಂದ, ಅದಾದ್ಮೇಲೆ ನಮ್ಮ ಇವರು ಯಾರು ಇನ್ನೊಂದು ಫ್ಯಾಮಿಲಿಯಿಂದ ಬಂದಿರ್ತಾರಲ್ಲ ಆ ಫ್ಯಾಮಿಲಿಯಿಂದ ಒಂದು ಟಾಸ್ಕ್ ಕೊಡ್ತಾರೆ ರಜತ್ ಅವ್ರ ಫ್ಯಾಮಿಲಿಯಿಂದ. ಬಟ್ ಈ ಟಾಸ್ಕ್ ಅಲ್ಲಿ ಮಾತ್ರ ಭವ್ಯಗೌಡ ಸೋಲ್ತಾರೆ. ಆ ಟಾಸ್ಕ್ ಅಲ್ಲಿ ರಜತ್ ಮತ್ತೆ ನಮ್ಮ ತ್ರಿವಿಕ್ರಮ್ ಅವರು ಮುಂದಿನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಕೆಲವರ ಅಭಿಪ್ರಾಯ ಏನಂತ ಅರ್ಥ ಆಗ್ತಿಲ್ಲ. ನಮ್ಮ ಭವ್ಯಗೌಡ ಗೆದ್ರೂ ಕಷ್ಟ, ಸೋತ್ರೂ ಕಷ್ಟ. ಗೆದ್ರ ಏನೋ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ, ಸೋತ್ರೇನೋ ಅವ್ರು ಬೇಕಾದವ್ರು ಇದರಲ್ಲಿ ರಜತ್ ತ್ರಿವಿಕ್ರಮ್ ಅದಕ್ಕೆ ಸೋತಿದ್ದಾರೆ ಅನ್ಸ್ತಾರೆ. ಅಲ್ಲ ಗುರು, ಇರೋದೇ 3 ಜನ, ಮತ್ತೆ 3ರಲ್ಲಿ ಯಾರು ಒಬ್ರು ಸೋಲ್ಲೇಬೇಕಾರೆ, ಅದು ಭವ್ಯಗೌಡ ಸೋತಿದ್ದಾರೆ. ಸೋತ್ರು ಕಷ್ಟ ಅಂದ್ರೆ ಹೆಂಗೆ, ಗೆದ್ರು ಕಷ್ಟ ಅಂದ್ರೆ ಏನು ಮಾಡಕ್ಕಾಗಲ್ಲ. ಹೇಟ್ ಮಾಡ್ತಾ ಇರ್ತಾನೆ. ನಾವು ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ತಿರ್ಬೇಕನ್ಸುತ್ತೆ. ಆ ಆಟದಲ್ಲಿ ಇಬ್ರು ಗೆಲ್ತಾರೆ. ಇನ್ನು ಆದ್ಮೇಲೆ ಎಪಿಸೋಡ್ ಅಲ್ಲಿ ಅವ್ರ ಫ್ಯಾಮಿಲಿ ಇರ್ತಾರೆ, ನಮ್ಮ ತ್ರಿವಿಕ್ರಮ್ ಫ್ಯಾಮಿಲಿ ಆಗಿರ್ಬೋದು, ಭವ್ಯಗೌಡ ಫ್ಯಾಮಿಲಿ ಆಗಿರ್ಬೋದು. ಆ ಫ್ಯಾಮಿಲಿ ಮುಂದೆ ಟಾಸ್ಕ್ ಆಡಿಸ್ತಾರೆ. ಆ ಟಾಸ್ಕ್ ಎಲ್ಲ ಆಡಿಸ್ಮೇಲೆ ಅವ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ನೀನು ಮೊದಲೇ ಹೇಳಿದ್ರೆ ಮಂಜಣ್ಣ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಗೌತಮಿ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ಇವ್ರ ಫ್ಯಾಮಿಲಿ ಆಗಿರ್ಬೋದು, ಎಲ್ಲಾ ಫ್ಯಾಮಿಲಿನೂ ತುಂಬಾ ಕ್ಯೂಟ್ ಆಗಿ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಆಗಿರ್ಬೋದು. ಮೋಕ್ಷಿತ್ ತುಂಬಾ ಡಿಸ್ಕಸ್ ಮಾಡ್ತಾರೆ ನಾವು ಅಮ್ಮನ ಹತ್ರ. ಯಾಕಂದ್ರೆ ಗೌತಮಿ ಹತ್ರ ಎಲ್ಲ ಕ್ಲಾರಿಫೈ ಮಾಡ್ಕೊಂಡಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಆದ್ಮೇಲೆ ನಾಮಿನೇಟ್ ಮಾಡ್ತಾರೆ ಅಂತ. ಮೇಡಮ್, ಇದು ಬಿಗ್ ಬಾಸ್, ನಿಮ್ಗೆಲ್ಲ ಕ್ಲಾರಿಫೈ ಮಾಡಿದ್ದಾರೆ, ಕ್ಲಾರಿಟಿ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ಚೆನ್ನಾಗಿದ್ದಾರೆ ಅಂದ ತಕ್ಷಣ ನಾಮಿನೇಟ್ ಮಾಡಬಾರ್ದಾ? ಚಾನ್ಸೇ ಇಲ್ಲ. ಅದು ಅವ್ರ ಇಷ್ಟ. ನೀವೆಲ್ಲ ಕ್ಲೋಸ್ ಆಗಿರ್ಬೋದು, ನಿಮ್ಮ ಆಟ ಇಷ್ಟ ಆಗಿರ್ಬೋದು. ಅಂದ್ರೆ ನಿಮ್ಮ ಪ್ರಕಾರ ಯಾವ ರೀತಿ ಅಂದ್ರೆ, ಆಟ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಜೊತೆ ಮಾತಾಡಬಾರ್ದು, ಅವ್ರ ಜೊತೆ ಕ್ಲಾರಿಟಿ ತಗೋಬಾರ್ದು. ಇದು ಯಾವ ನ್ಯಾಯ? ಕ್ಲಾರಿಟಿನೇ ಆಟನೇ ನಾಮಿನೇಟೇನೆ, ಅದು ಅವ್ರ ಇಷ್ಟ. ನೀವೀಗ ಮಂಜಣ್ಣಗೆ ಪ್ರತಿ ಒಂದು ಕೊಡ್ತೀರ, ಮಂಜಣ್ಣ ಅಂತ. ಮಂಜಣ್ಣ ಅಂತ ನೀವು ಕ್ಲಾರಿಟಿ ತಗೊಂಡಿರ, ಮತ್ತೆ ಇದ್ರ ಬಗ್ಗೆ ಏನು? ಆಟ ಅಂತ ಬಂದಾಗ ಹಾಗೆ ಆಗುತ್ತೆ. ಒಂದಂತೂ ಸತ್ಯ, ಈಗಿನಿಂದ ಏನಾದ್ರೆ ಗೌತಮಿ ಅವ್ರ ಬದಲಾವಣೆ ಆದ್ರೆ ಮೋಕ್ಷಿತ ಅವರ ಸ್ಥಾನನ ನೀಟಾಗಿ ತುಂಬ್ತಾರೆ ಅಂತ ಅನಿಸ್ತಾ ಇದೆ. ಮಂಜಣ್ಣನ ಸ್ಥಾನನ ನಮ್ಮ ರಜತ್ ತುಂಬ್ತಾರೆ ಅನಿಸ್ತದೆ. ನೋಡ್ಬೇಕು. ಈ ವಾರ ಅಂತ ನೋ ಎಲಿಮಿನೇಷನ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ನೆಕ್ಸ್ಟ್ ವಿಸ್ಟ್ ಮಾತ್ರ ಒಬ್ರು ಕ್ಯಾಪ್ಟನ್ ಆಗ್ತಾರೆ. 8 ಜನ ಇರ್ತಾರೆ. ಆ 8 ಜನ 2 ಟೀಮ್ ಎಲ್ಲ ಮಾಡ್ತಾರೆ. ಆಟ ಯಾವ ರೀತಿ ಇರುತ್ತೆ, ಯಾವ ಮಾಡ್ತಾರೆ ಅಂತಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಖಂಡಿತವಾಗ್ಲು ಎಪಿಸೋಡ್ ನೋಡಿದಾಗ ಒಂದೇ ಅನ್ಸಿದ್ದು, ಕೆಲವರು ಆಟಗಳು ಬದಲಾವಣೆ ಆಗ್ತಾರ ನೋಡ್ಬೇಕಂತ. ನನ್ಗನ್ಸಿಲ್ಲ ಬದಲಾವಣೆ ಆಗ್ತಾನೆ ಮಂಜಣ್ಣ ಅಂತ. ಮತ್ತೆ ನಿಮ್ಮ ಪ್ರಕಾರ ಬದಲಾವಣೆ ಆಗ್ತಾರಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ತುಂಬಾನೇ ಹೈಲೈಟ್ ಆಗಲ್ಲ ಎಪಿಸೋಡ್ ಅಂತ ನೋಡಿದಾಗ ಕಂಪೇರ್ ಟು ಈ ಎಪಿಸೋಡ್. ಇವತ್ತಿನ ಎಪಿಸೋಡ್ ತುಂಬಾನೇ ಇನ್ನೂ ಚೆನ್ನಾಗಿರುತ್ತೆ. ಕಾರಣ ಏನಂದ್ರೆ ನೋಡಿ, ಅಲ್ಲಿ ನಡೆದಿರೋ ಘಟನೆಗಳಾಗ್ಲಿ, ಅವ್ರು ಮಾತಾಡೋ ರೀತಿಗಳಾಗ್ಲಿ, ಫ್ಯಾಮಿಲಿ ಅಂತ ಬಂದಾಗ ನಮಗೆ ಸ್ವಲ್ಪ ಸೋರ್ಸೋದು ಇಷ್ಟೇನೆ.
ಅವರು ಮಾತಾಡಿದ್ರೆ ಇಷ್ಟು ಮಾತಾಡಿರ್ತಾರೆ, ಬಟ್ ಅದರಲ್ಲಿ ಎಲ್ಲಾನು ಅವ್ರಿಗೆ ಅರ್ಥ ಆಗಿರುತ್ತೆ ಆಟ ಯಾವ ರೀತಿ ಆಡಬೇಕು, ಯಾವ ರೀತಿ ಬಿಡಬಾರ್ದು ಅಂತ. ಈಗಲೂ ಬದಲಾಗಿಲ್ಲ ಅಂದ್ರೆ ಅವ್ರು ಯಾರು ಏನು ಮಾಡಕ್ ಆಗಲ್ಲ. ಬಟ್ ಆ ಎಪಿಸೋಡ್ ನೋಡಿದಾಗ ಮಾತ್ರ ಮಂಜಣ್ಣನಿಗೆ ಫ್ಯಾಮಿಲಿ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಕ್ಕನ ಮಗಳಾಗಿರ್ಬೋದು ಎಲ್ಲರೂ ಬಂದಿದ್ರು. ಮತ್ತೆ ಮೋಕ್ಷಿತ ಫ್ಯಾಮಿಲಿ ಅಂತ ತಗೊಂಡಾಗ ಅಪ್ಪ ಅಮ್ಮ ತಮ್ಮ ಬಂದಿದ್ರು. ನಮ್ಮ ಗೌತಮಿ ಫ್ಯಾಮಿಲಿ ತಂದಾಗ ಹಸ್ಬೆಂಡ್ ಒಬ್ಬರೇ ಬಂದಿದ್ದು. ಅದು ಎಸ್ಪೆಷಲಿ ಮೆಮೊರಿ ಅಂತ ಹೇಳ್ಬೋದು, ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ವೆಡ್ಡಿಂಗ್ ಆನ್ಸರ್ ಟೈಮಲ್ಲಿ ಬಿಗ್ ಬಾಸ್ ಅಲ್ಲಿ ಸೆಲೆಬ್ರೇಷನ್ ತುಂಬಾನೇ ಗುಡ್ ಅಂಡ್ ಮೆಮೊರಿಬಲ್ ಅಂತ ಹೇಳ್ಬೋದು. ಎಪಿಸೋಡ್ ಟೋಟಲ್ ಆಗಿ ನೋಡಿದಾಗ ಆ ರೀತಿ ಇತ್ತು. ಮತ್ತೆ ನಿಮಗೆ ಎಪಿಸೋಡ್ ನೋಡಿದಾಗ ಮುಖ್ಯವಾಗಿ ಯಾರ ಫ್ಯಾಮಿಲಿ ಇಷ್ಟ ಆಯ್ತು, ಯಾರು ಒಳ್ಳೆ ಸಜೆಷನ್ ಕೊಟ್ರು ಆಟ ಆಡೋಕೆ ಮುಂದಿನ ವಿಧಾನದಲ್ಲಿ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ಮೋಕ್ಷಿತ ಮತ್ತು ಗೌತಮಿ ಫ್ಯಾಮಿಲಿ ಇಷ್ಟ ಆಯ್ತು ಅಂತ ತುಂಬಾ ಜನ ಹೇಳ್ತಾ ಇದಾರೆ. ಮತ್ತೆ ನಿಮಗೆ ಮೋಕ್ಷಿತ ಫ್ಯಾಮಿಲಿ ಇಷ್ಟನಾ, ಗೌತಮಿ ಫ್ಯಾಮಿಲಿ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.